ಪ್ಲೀಸ್ ಟರ್ನ್ ಯುವರ್ ಬೈಬಲ್. ಓಕೆ, 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ. ಸ್ವಸ್ಥಚಿತ್ತರಾಗಿರಿ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 2 ವಿಷಯಗಳನ್ನ ಆತನ ಹೈಲೈಟ್ ಮಾಡ್ತಾ ಇದ್ದಾನೆ. ಓಕೆ, ಯಾವುದು ಗಲಿಬಿಲಿ ಮನಸ್ಸಲ್ಲಿ ಇಟ್ಕೋಬೇಡ್ರಿ. ಸ್ವಸ್ಥಚಿತ್ತರಾಗಿರಿ ಅಂದರೆ ನಿಮ್ಮ ಮನಸ್ಸು ಏನಾಗಿರಲಿ, ಸ್ಥಿರವಾಗಿರಲಿ. ಯಾವುದೇ ವಿಷಯದಲ್ಲಿ ಭಯಗ್ರಾಂತರಾಗಿ, ಭಯದಿಂದ ತುಂಬಿದವರಾಗಿ, ಕಳವಳದಿಂದ ತುಂಬಿದವರಾಗಿ ನೀವು ಇರಬೇಡ್ರಿ. ಓಕೆ, ಸ್ವಸ್ಥಚಿತ್ತರಾಗಿ ನಂಬಿಕೆಯಲ್ಲಿ ದೃಢವಾಗಿ ನೀವು ನಿಂತುಕೊಂಡವರಾಗಿರ್ರಿ. ಮತ್ತು ಅಟ್ ದ ಸೇಮ್ ಟೈಮ್ ಓಕೆ, ಇನ್ನೊಂದು ಏನಾಗಿರಿ ಅಂದರೆ ಏನು, ಎಚ್ಚರವಾಗಿರ್ರಿ, ಅಲರ್ಟ್ ಆಗಿರ್ರಿ, ಅವೇರ್ ಆಗಿರ್ರಿ. ಬಿ ಅವೇರ್, ಎಚ್ಚರವಾಗಿರ್ರಿ. 2 ವಿಷಯನ ಅದನ್ನು ಹೇಳ್ತಾ ಪೇತ್ರನ ಹೇಳ್ತಾ ಇದ್ದಾನೆ. ನಾವು 2 ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಅದಕ್ಕೆ ಒಂದು ಯಾಕೆ ಎಂಬುದಾಗಿ ನೋಡ್ಬೇಕಾದ್ರೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ ಆತನು. ಯಾಕೆ, ವೈ, ಯಾಕೆ ಅಂದರೆ ಏನಾಗಿದ್ದಾನೆ, ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ, ನಾಟ್ ಸಿಂಹ, ಆ ಥರ ಆ್ಯಕ್ಟ್ ಮಾಡ್ತಾ ಏನು ಮಾಡೋನಾಗಿದ್ದಾನೆ, ಯಾರನ್ನು ನುಂಗಲಿ ಎಂಬುದಾಗಿ ತಿರುಗ್ತಾ ಇದ್ದಾನೆ. ಓಕೆ, ಆದ್ದರಿಂದ ನೀವೇನು ಮಾಡ್ರಿ, ನಂಬಿಕೆಯಲ್ಲಿ ನೀವೇನಾಗ್ರಿ, ಓಕೆ, ಫಾರ್ಮ್ ಇನ್ ಫೇತ್ ಆರ್ ಸ್ಟ್ಯಾಂಡ್ ಇನ್ ಫೇತ್, ಕಂಫರ್ಟ್ ಇನ್ ಫೇತ್, ಓಕೆ, ಬಿಲೀವಿಂಗ್ ಇನ್ ಫೇತ್. ನಂಬಿಕೆಯಲ್ಲಿ ದೃಢವಾಗಿ ನಿಂತವರಾಗಿ ಆ ಸೈತಾನನ ಏನು ಮಾಡ್ರಿ, ನೀವು ಎದುರಿಸ್ರಿ, ಓಡೋಗ್ಬೇಡ್ರಿ. ನಾವು ಯಾರ್ಯಾರೆಲ್ಲ ಈ ಪ್ರಪಂಚದಲ್ಲಿ ಏನೇನೆಲ್ಲ ನಾವು ಎದುರಿಸ್ತೀವಲ್ಲ, ಓಕೆ, ಅದೇನೇ ಬರಲಿ ಬಿಡ, ನಾನು ನೋಡ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಓಕೆ, ಪಿಶಾಚಿ ಕೂಡ ಸಮ್ಟೈಮ್ಸ್ ನಮ್ಮ ವಿರೋಧವಾಗಿ ಆತನು ಬರುವಾಗ ಓಕೆ, ನಾವು ಹೇಳಬೇಕು, ಸೈತಾನಿನ ನಾವು ಎದುರಿಸುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಗೆ ನಾವು ಎದುರಿಸ್ಲಿಕ್ಕೆ ನಮ್ಮಲ್ಲಿ ಯಾವ ಸಾಮರ್ಥ್ಯ ಇದೆ, ನಮ್ಮನ್ನು ಯಾವ ಎಬಿಲಿಟಿ ಇದೆ, ಯಾವ ಪವರ್ ಇದೆ, ಏನಿದೆ ನಮ್ಮಲ್ಲಿ. ಅದಕ್ಕೆ ಲೂಕನ್ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ 10:19 ತರುವಾಯ ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡ್ರಿ, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಅದನ್ನು ಇನ್ನೊಂದು ಆಕ್ಚುಲಿ ಅದರ ಒರಿಜಿನಲ್ ಭಾಷಾಂತರದಲ್ಲಿ ಹೀಗಿದೆ, ಸೊ ವೆನ್ ಹಿ ವಾಸ್ ಫಾಲ್, ಓಕೆ, ಐ ವಾಸ್ ದೇರ್ ಅಂತಂದೇಳಿ, ನಾನು ಅಲ್ಲಿದ್ದೆ, ಅವನು ಬೀಳುವುದನ್ನು ನಾನು ನೋಡಿದ್ದೇನೆ. ಸೈತಾನ್ ಫಾಲ್ ಡೌನ್ ಆಗೋದನ್ನ, ಬೀಳುವುದನ್ನು ನಾನು ನೋಡಿದ್ದೇನೆ. ಬೀಳ್ಬೇಕಾದ್ರೆ ನಾನು ಅಲ್ಲಿದ್ದೆ, ಐ ವಾಸ್ ದೇರ್, ನಾನು ಅಲ್ಲಿದ್ದೆ. ಸೈತಾನ್ ಸಿಡಿಲಿನಂತೆ ಸಿಡ್ಲು ಹೊಡಿತವನಿಗೆ, ಸುಟ್ಕೊಂಡು ಹೋಗ್ಬಿಟ್ಟ, ತನ್ನಂತಂದು ಹೇಳಿ ಕೆಳಗೆ ಬಿದ್ದವನು. ಅವನು ಬಿದ್ದು ಹೋಗ್ತಿರುವುದನ್ನು ನಾನು ನೋಡಿದ್ದೇನೆ. ಎಲ್ಲ ಹೇಳ್ರಿ, ಬಿದ್ದು ಹೋದ ಸೈತಾನನು. ಸೈತಾನನ ಏನಾಗಿದ್ದಾನೆ, ಈ ಫಾಲ್ ಡೌನ್, ಆತನು ಬಿದ್ದಿದ್ದಾನೆ ಕೆಳಗೆ. ಆದರೆ ಬಿದ್ದಂತೆ ಸೈತಾನನು ಹೆಂಗೆ ತಿರುಗ್ತಾ ಇದ್ದಾನಂತೆ, ಏನು ವೇಷ ಹಾಕೊಂಡು, ಸಿಂಹದ ಉಪಾದಿಯಲ್ಲಿ. ಓಕೆ, ಆ ರೀತಿ ಈಗ ನಾನು ಯಾರನ್ನು ನುಂಗ್ಲಿ ಎಂಬುದಾಗಿ ನಾನು ತಿರುಗ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಸೊ ಹಾಗಾದರೆ ಮುಂದಿನ ವಾಕ್ಯ ಹೇಳ್ತದೆ, ಹಾವುಗಳನ್ನು, ಚೇಳುಗಳನ್ನು ಹೇಳ್ತದೆ, ಬಿದ್ದು ಹೋದ ಸೈತಾನನ ಸಮಸ್ತ ಬಲವನ್ನು ತೊಳೆಯುವುದಕ್ಕೆ ಕೈಗಳನ್ನೆತ್ತಿ ಹೇಳ್ರಿ, ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಓಕೆ, ಎಲ್ಲರೂ ನಾನು ಅಧಿಕಾರ ಹೊಂದಿದ್ದೇನೆ. ಆಮೇನ್ ಹೇಳ್ರಿ, ನಾನು ಭಯ ಪಡೋದಿಲ್ಲ. ಓಕೆ, ಬಿದ್ದು ಹೋದ ಸಿಂಹದ ಆಕ್ಟಿಂಗ್ ಮಾಡ್ತಾ ಇರುವಂತ ಸೈತಾನನ ನಾನು ಏನು ಮಾಡ್ತೀನಿ, ನಾನು ಎದುರಿಸ್ತೇನೆ. ಆಮೆನ್. ಹಾಗಾದರೆ ಎದುರಿಸ್ಲಿಕ್ಕೆ ಅಪೊಸ್ತಲನಾದ ಪೌಲನು ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ, ಓಕೆ, ಎಫೆಷಿಯನ್ಸ್ ಚಾಪ್ಟರ್ 6 10ನೇ ವಾಕ್ಯ. ಕಡೆ ಮಾತೇನೆಂದರೆ, ನೋಡಿ, ಆತನು ಹೇಳ್ತಿದ್ದೇನೆ, ನಾನು ಹೇಳುವ ಮಾತೇನೆಂದ್ರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು, ಆತನು ನಮಗೆ ಕೊಡುವಂತ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ, ಆತನು ಹೇಳ್ತೇನೆ, ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಓಕೆ, ನಾನು ಹೇಳುವ ಮಾತೇನೆಂದ್ರೆ, ಪೌಲನ್ ಹೇಳ್ತಾ ಇದ್ದಾನೆ, ನಾನು ಹೇಳುವ ಮಾತೇನೆಂದ್ರೆ, ಓಕೆ, ಐ ಥಿಂಕ್ ಸೊ ಹಿ ವಾಸ್ ಇನ್ ಪ್ರಿಸನ್. ಈ ಮಾತನ್ನು ಬರೀಬೇಕಾದ್ರೆ ಆತನ ಜೈಲಲ್ಲಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಾನು ಹೇಳೋ ಮಾತೇನೆಂದ್ರೆ, ಎಲ್ಲರೂ ಕೇಳಿಸ್ಕೊಡ್ರಿ. ಆತನು ಹೇಳ್ತಿದ್ದಾನೆ, ಹಲೋ ಸಭೆಯವರೇ, ಎಫೆಸ ಸಭೆಯವರೇ, ನಾನು ಹೇಳುವ ಮಾತೇನು ಗೊತ್ತಾ,
ಹೇಗೆ ಸ್ಟಾರ್ಟ್ ಆಗ್ತದೆ ಅದನ್ನ? ಕಡೆ ಮಾತೇನೆಂದರೆ ನೀವು ನೀವು ಕರ್ತನನ್ನು ನೋಡ್ರಿ, ನೀವೇನ್ ಮಾಡ್ರಿ ಗೊತ್ತಾ? ಈ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬೀಳ್ತಾ ಇದ್ದಂತ ಈ ಸೈತಾನನು, ಬಿದ್ದು ಹೋಗಿರುವಂತ ಸೈತಾನನನ್ನು ಎದುರಿಸಿ ನಿಲ್ಲುವುದಕ್ಕೆ ನೀವು ಮೊದಲನೇದಾಗಿ ಯಾರನ್ನು ಆಶ್ರಯಿಸಿಕೊಳ್ಳ್ರಿ? ದೇವರನ್ನು ಆಶ್ರಯಿಸಿಕೊಳ್ಳ್ರಿ. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು, ಆತನು ನಮಗೆ ಕೊಡುವ ಬರೇ ಶಕ್ತಿ ಅಲ್ಲ, ಎಂತ ಶಕ್ತಿ? ಅತ್ಯಧಿಕವಾದ ಶಕ್ತಿಯನ್ನು. ಎಲ್ಲರೆಡೆ ಎಂತ ಶಕ್ತಿ? ಬರೇ ಅಧಿಕವಾದ ಶಕ್ತಿ ಅಲ್ಲ, ಅತ್ಯಧಿಕವಾದಂಥ ಶಕ್ತಿ. ಆ ಶಕ್ತಿ ಎಲ್ಲಿಂದ ಬರ್ತಿದೆ ಅಂದ್ರೆ, ನಾವು ಆರಾಧಿಸುವಾಗ ಪವಿತ್ರಾತ್ಮನ ಅಭಿಷೇಕದಿಂದ, ವಾಕ್ಯದ ಅಭಿಷೇಕದಿಂದ, ಹಲ್ಲೆಲೂಯ, ಆರಾಧನೆ ಅಭಿಷೇಕದಿಂದ, ದೇವರ ಆ ಅಧಿಕಾರದಿಂದ ನಮ್ಮನ್ನ ತುಂಬಿಸುವನಾಗಿದ್ದಾನೆ. ಆತನು ಕೊಡುವ ಆ ಶಕ್ತಿಯಿಂದ ತುಂಬಿದವರಾಗಿ ಏನ್ ಮಾಡ್ರಿ? ಈಗ ಆಶ್ರಯಿಸಿಕೊಂಡವರು ಬಲಗೊಳ್ಳಿರಿ. ಬಲಗೊಳ್ರಿ, ಎಲ್ಲರ ಬಲಗೊಳ್ರಿ. ಆಮೇಲೆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ. ಆ ಸೈತಾನನ್ನು ಏನ್ ಮಾಡುವನಾಗಿದ್ದಾನೆ ಗೊತ್ತಾ? ಕೆಲವು ತಂತ್ರಗಳನ್ನ ತಂದು, ಕುತಂತ್ರಗಳನ್ನ ಮಾಡಿ, ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಆಲೋಚನೆಗಳನ್ನ ಎಲ್ಲವನ್ನ ಆತನು ಕೆಡಿಸುವವನಾಗಿದ್ದಾನೆ. ಒಬ್ಬ ಸೇವಕರು ಹೀಗೆ ಹೇಳ್ತಾರೆ, ಥಿಂಕಿಂಗ್ ಆಫ್ ದ ಥಾಟ್ಸ್ ಇಸ್ ಎ ಪಿಕ್ಚರ್ ಆಫ್ ದ ಮೈಂಡ್. The thinking of the thoughts is a pictures of the mind. It will fall or it will ಅದು ಬಿದ್ದನು ಹೋಗ್ಬೋದು, ಅದನ್ನು ಬೀಳಿಸ್ಲೂಬಹುದು, ಅಥವಾ ಒಬ್ಬನನ್ನು ಫಾರ್ಮ್ ಆಗಿ ಸ್ಟ್ಯಾಂಡ್ ಆಗಿ ಅದನ್ನು ನಿಲ್ಲಬಹುದು. ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ನಮ್ಮ ಏನದು ಆಲೋಚನೆಗಳಲ್ಲಿ ಬರುವಂತ, ನಾವು ಚಿಂತಿಸುವಂತ ನಮ್ಮ ಆಲೋಚನೆಗಳು ನಮ್ಮ ಮನಸ್ಸಿನ ಚಿತ್ರಗಳಾಗಿರ್ತದೆ. ಅದು ಓಕೆ, ನಮ್ಮ ಮನಸ್ಸಿನ ಚಿತ್ರಗಳಾಗಿದೆ. ಅದು ನಮ್ಮನ್ನ ಒಂದ್ ವೇಳೆ ಬೀಳಿಸ್ಬೋದು, ಅಥವಾ ಒಂದ್ ವೇಳೆ ನಮ್ಮನ್ನ ಅದು ದೇವರಲ್ಲಿ ಸ್ಥಿರವಾಗಿ ನಿಲ್ಲಿಸಬಹುದು. ಅದು ಅದಕ್ಕೆ ಇದನ್ನ ಮಾಡುವಂತ ಕೆಲಸ ಏನಂದ್ರೆ, ಪವಿತ್ರಾತ್ಮನ ಯಾವಾಗ್ಲೂ ಪಾಸಿಟಿವ್ ಪಿಕ್ಚರ್ಸ್ ನಮಗೆ ಕೊಡ್ತಾನೆ ಪವಿತ್ರಾತ್ಮನಾದ ದೇವರು. ಓಕೆ, ಥಿಂಕ್ ಗುಡ್. ಓಕೆ, ಥಿಂಕ್, ಒಳ್ಳೆದನ್ನ ಆಲೋಚಿಸು, ಒಳ್ಳೆದನ್ನ ಆಲೋಚಿಸು, ಒಳ್ಳೆದನ್ನ ನೋಡು. ಅಥವಾ ಕೆಲವರು ಹೀಗೆ ಹೇಳ್ಬೋದು, ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ನಾವು ಒಂದು ಥಾಟ್ ಬರ್ತಿದೆ, ವಾವ್, ನಾನು ಇಲ್ಲಿ ಏಂಜಲ್ಸ್ ನಾನು ನೋಡ್ತಾ ಇದ್ದೀನಿ. ಏನ್ ಬಂತು ನನ್ನ ಕಣ್ಮುಂದೆ? ಏಂಜಲ್ಸ್ ನಾನು ನೋಡಿದೆ. ಅಥವಾ ನಾವು ಆರಾಧನೆ ಮಾಡ್ಬೇಕಾದ್ರೆ, ಓಕೆ, ನಾವು ಪರಲೋಕದ ಸಿಂಹಾಸನವನ್ನು ನಾನು ನೋಡ್ತಾ ಇದ್ದೀನಿ. ಇದು ನಮ್ಮ ಥಾಟ್ಸ್ನಲ್ಲಿ ಬಂತಂದ್ರೆ ಆ ಪಿಕ್ಚರ್ ನಮ್ಮ ಮೈಂಡ್ನಲ್ಲಿ ನಮ್ಮ ಪಿಕ್ಚರ್ ಬರ್ತಾ ಇದೆ. ಹಾಗೆ ಈ ಕಣ್ಣಿನ ರೆಪ್ಪೆ ಮುಂದ್ಗಡೆ, ಓಕೆ, ಈ ರೆಪ್ಪೆ ಐತಲ್ಲ, ಇದೊಂಥರ ಇದು ಪ್ರಪಂಚದಲ್ಲಿ ಎಲ್ಲಿ ಯಾರು ಕ್ರಿಯೇಟ್ ಮಾಡ್ತಾ ಇರುವಂತ ಸ್ಕ್ರೀನ್. ಅದು ಕಣ್ಣಿಗೆ ಮುಚ್ಚ್ರಿ, ಈ ಕಣ್ಣಿಂದ ಇದು ಐತಲ್ಲ, ಇಲ್ಲಿ ಏನ್ ಹೇಳ್ತಾರೆ ಇದಕ್ಕೆ? ಕಣ್ಣು ರೆಪ್ಪೆಗಳು. ಅದು ಒಂಥರ ಸ್ಕ್ರೀನ್ ಇದ್ದಂಗೆ ಅದು. ಓಕೆ, ಆ ಸ್ಕ್ರೀನ್ ಹಿಂಗೆ ಕಣ್ಮುಚ್ಚಿದ ತಕ್ಷಣ ನೀನು ಏನ್ ಬೇಕಾದ್ರೂ ಇಮ್ಯಾಜಿನೇಷನ್ ಮಾಡ್ಕೋಬಹುದು, ಪಾಸಿಟಿವ್ ಆರ್ ನೆಗೆಟಿವ್, ಏನ್ ಬೇಕಾದ್ರೂ ಇಮ್ಯಾಜಿನೇಷನ್ ಮಾಡ್ಕೋಬಹುದು. ನೋಡ್ರಿ, ಇಲ್ಲಿ ಒಂದ್ ಸೈಡ್ ಪವಿತ್ರಾತ್ಮನ ನಿಂತ್ಕೊಂಡು ಹೇಳ್ತಿದ್ದೇನೆ, ನೀವು ದರ್ಶನವನ್ನ ನೋಡು, ನಾನು ನಿನಗೆ ವಿಷನ್ ಕೊಡ್ತೀನಿ, ನಿನ್ನ ಭವಿಷ್ಯವನ್ನು ರೂಪಿಸುವಂತ ವಿಷನ್ಸ್ ನಿನ್ನ ಕಣ್ಣೊಳಗಡೆ ನಾನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಪಿಶಾಚಿ ಬಂದು ಹೇಳ್ತಾನೆ, ನೋ 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 ನೋ, ಓಕೆ, ಅದು ನೋಡ್ಬೇಡ, ನಾನು ನಿನಗೆ ಏನನ್ನ ತೋರಿಸ್ತಾ ಇದ್ನಲ್ಲ, ಮೊಬೈಲಲ್ಲಿ ಏನನ್ನ ತೋರಿಸಿದ್ದೆ, ಓಕೆ, ಅಲ್ಲ ಅದು ತೋರಿಸಿದ್ದೆ, ಇಲ್ಲಿ ಇದು ತೋರಿಸಿದ್ದೆ, ನೀನು ಅದು ನೋಡಿದ್ದೆ, ಇದು ನೋಡಿದ್ದೆ, ಅದನ್ನೇ ಕ್ರಿಯೇಟ್ ಮಾಡ್ಕೋ. ಅದಕ್ಕೆ ಹೇಳ್ತಿದೆ, ಸೈತಾನನ ಕುತಂತ್ರಗಳನ್ನು ಏನ್ ಮಾಡಿ ನೀವು ಎದುರಿಸಿ ನಿಲ್ಲುವುದಕ್ಕೆ, ಅದನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಓಕೆ, ಹೇಳ್ರಿ, ಶಕ್ತರಾಗುವಂತೆ ಏನ್ ಮಾಡುವಂತೆ? ದೇವರ ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಿಯರ್ ಇಸ್ ಎ ಗಾಡ್. ಓಕೆ, ದೇವರಲ್ಲಿದ್ದಾನೆ. ಓಕೆ, ಹಿಯರ್ ಇಸ್ ಗಾಡ್ ಅಂಡ್ ಹಿಯರ್ ಇಸ್ ಎ ಮ್ಯಾನ್. ಇಲ್ಲಿ ಮನುಷ್ಯ ಇದ್ದಾನೆ, ಕಾಣ್ತದೆ ಪಿಕ್ಚರ್? ಓಕೆ, ಇಲ್ಲಿ ಮನುಷ್ಯ ಇದ್ದಾನೆ. ಓಕೆ, ಏನಾಗಿದ್ದಾನೆ ನೋಡ್ರಿ, ಆತನಿಗೆ ಅನೇಕ ಹೋರಾಟಗಳು ಬರುವಂತದ್ದಾಗಿರ್ತದೆ. he faces the many problems or many battlefield. ಅನೇಕ ಹೋರಾಟಗಳಿದೆ ಆತನಿಗೆ. ಓಕೆ, ಲೌಕಿಕವಾದ ಸಂಗತಿಗಳು, ಶಾರೀರಿಕವಾಗಿರುವಂಥವು. ಓಕೆ, ಆಮೇಲೆ ಆತ್ಮಿಕ ಹೋರಾಟ ಬೇಡ, ಇದು ಶಾರೀರಿಕವಾಗಿ ಏನಿದೆ? ಕಣ್ಣಿನ ಆಸೆ. ಓಕೆ, ಕಣ್ಣಿನ ಆಸೆ. ಆಮೇಲೆ ಓಕೆ, ಹಣ ಮಾಡ್ಬೇಕು ಅವನು. ಆಮೇಲೆ ಪಾಪದ ಕೃತ್ಯಗಳು, ಪಾಪದ ಕೃತ್ಯಗಳು. ನೋಡಿ, ಇವೆಲ್ಲ ಮನುಷ್ಯನಿಗೆ ಒಂದು ಹೋರಾಟಗಳಾಗಿದೆ. ಇವನ್ನೆಲ್ಲ ಜಯಿಸಿ ನಿಲ್ಬೇಕು ನಾವು. ಬಟ್ ಆದ್ರೆ ಯೇಸು ಕರ್ತನಲ್ಲಿ ನಾವು ನಿಲ್ಲಬೇಕಾದ್ರೆ, ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳುವಾಗ ಆ ಮನುಷ್ಯನು ಪ್ರೊಟೆಕ್ಟ್ ಆಗುವನಾಗಿದ್ದಾನೆ. ಅವನನ್ನು ದೇವ್ರು ಏನ್ ಮಾಡುವನಾಗಿದ್ದಾನೆ? ಒಂದ್ ಕಡೆ ದೇವ್ರು ಸಂರಕ್ಷಿಸ್ತಾನೆ, ಇನ್ನೊಂದು ಆ ಸಂರಕ್ಷಣೆ ಒಳಗಡೆ ನಾವು ಬರಬೇಕಾಗಿದೆ.
ಒಂದ್ ಕಡೆ ದೇವ್ರು ರೆಡಿ ಇದ್ದಾನೆ, ಇನ್ನೊಂದು ಕಡೆ ನಾವು ಕೂಡ ಆ ಸಂರಕ್ಷಣೆ ಒಳಗಡೆ ಬಂದು ನಾವು ನಿಲ್ಬೇಕಾಗಿದೆ. ಈಗ ನಾವು ಏನಾಗ್ತಿದೆ, ಯಾವಾಗ ನಾವು ದೇವರ ಸಂರಕ್ಷಣೆ ಒಳಗಡೆ ನಾವು ಬಂದು, ಸೊ ನಾವು ಡೈರೆಕ್ಟ್ ಆಗಿ ದೇವರ ಜೊತೆಗೆ ನಾವು ನಡೆಯುವಂತವರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿ ತನಕ ನಾವು ಏನ್ ಮಾಡ್ತಾ ಇದ್ವಿ, ಓಕೆ, ಪಿಶಾಚಿಯ ಚಿತ್ತವನ್ನೇ ನಾವು ಮಾಡ್ತಾ ಇದ್ವಿ. ಇದೊಂದು ದೊಡ್ಡ ಹೋರಾಟ ರೀ. ಒಂದ್ ಸೈಡ್ ಪಿಶಾಚಿ ಇದ್ದಾನೆ, ಓಕೆ, ಇನ್ನೊಂದು ಕಡೆ ಯಾರಿದ್ದಾರೆ, ಓಕೆ, ಪವಿತ್ರಾತ್ಮನಾದ ದೇವರಿದ್ದಾನೆ. ಇಬ್ರು ನಮ್ಮನ್ನ ಏನ್ ಮಾಡ್ತಾರೆ, ಆಲೋಚನೆಗಳನ್ನ ಕೊಡ್ತಾರೆ. ಇಲ್ಲಿ ನಾವು ಹೇಳ್ತೇವೆ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ಆಲ್ವೇಸ್ ವಿ ಆರ್ ಫೈಟಿಂಗ್. ಓಕೆ, ಫೈಟ್ ಮಾಡ್ತಾ ನಾವು, ಓಕೆ, ದಿಸ್ ಇಸ್ ಅ ಸ್ಪಿರಿಚುವಲ್ ಜರ್ನಿ. ಇದು ನಮ್ಮ ಆತ್ಮೀಯವಾದಂಥ ಪ್ರಯಾಣ ನಮ್ದಿದು. ಎಲ್ಲಿ ತನಕ ನಾವು ಹೋರಾಡೋರಾಗಿದ್ದೇವೆ ಅಂದ್ರೆ, ಟಿಲ್ ಅವರ್ ಬ್ರೆತ್ ಗೋಸ್ ಫ್ರಮ್ ಅವರ್ ಮೌತ್, ಅವರ್ ನಾಸ್ಟ್ರಿಲ್. ನಮ್ಮ ಮೂಗಿನಿಂದ ಈ ಜೀವ ಶ್ವಾಸ ಹೋಗೋ ತನಕ ನಾವು ಹೋರಾಡುವವರಾಗಿದ್ದೇವೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ನಾವು ಈ ರೂಟ್ನಲ್ಲಿ ನಾವು ಹೋಗ್ಬೇಕಾದ್ರೆ ವಾಕ್ಯ ಹೇಳ್ತಿದೆ, ನೀವು ದೇವರನ್ನು ಆಶ್ರಯಿಸಿಕೊಳ್ಳ್ರಿ, ಆತನು ಕೊಡುವ ಓಕೆ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳ್ರಿ. ಅದ್ರ ಜೊತೆಗೆ ದೇವರು ಕೊಡುವ ಆರ್ಮರ್ ಆಫ್ ಗಾಡ್, ದೇವರು ಕೊಡುವ ಸರ್ವಾಯುಧಗಳನ್ನು ಏನ್ ಮಾಡ್ರಿ, ನೀವು ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತದೆ. ಸೊ ಲುಕ್ ಅಟ್ ಹಿಯರ್, ದೇವರು ಕೊಡುವಂತ ಏನಾಗಿದೆ ಸರ್ವಾಯುಧಗಳು. ನೋಡಿ, ಆ ಮನುಷ್ಯ, ಅವನಿಗೆ ನಾವು ಏನಂತ ಕರಿತೀವಿ ಗೊತ್ತಾ, ನೈಟ್ಸ್ ಅಂತ ನಾವು ಕರಿತೀವಿ. ಅವನು ನೈಟ್ ಅಂದ್ರೆ ದೇ ವಾರಿಯರ್. ಓಕೆ, ಈ ವಾಕ್ಯವನ್ನು ಬರಿಬೇಕಾದ್ರೆ ಅಪೊಸ್ತಲನಾದ ಪೌಲನು, ಓಕೆ, ಆತನು ಯಾರನ್ನ ಪಿಕ್ಚರೈಸ್ ಮಾಡ್ತಾ ಇದ್ದಾನೆ ಅಂದ್ರೆ ರೋಮರವನ್ನ. ಯಾಕಂದ್ರೆ ಅವನು ರೋಮ್ ಸಾಮ್ರಾಜ್ಯವನ್ನ ಇರುವ ಕಾಲದಲ್ಲಿ ಅವನು ಜೀವಿಸ್ತಾ ಇದ್ದ. ಅವರು ಆ ಕಾಲದಲ್ಲಿ ಅವರು ಒನ್ ಆಫ್ ದ ಏನ್ ಹೇಳ್ತಾರೆ ಅಂದ್ರೆ, ಅವರು ಬಹಳ ಬಲಿಷ್ಠರು ಮತ್ತು ಯುದ್ಧ ಮಾಡೋದ್ರಲ್ಲಿ ನಿಪುಣರವರು. ಅವ್ರು ಮಾಡಿದಂಥ ಯುದ್ಧಗಳು ಸಾಮಾನ್ಯವಾದದ್ದಲ್ಲ. ಇಡೀ ಪ್ರಪಂಚವನ್ನೇ ಆಲ್ಮೋಸ್ಟ್ ಅವ್ರು ಗೆದ್ದು ಬಿಟ್ರವರು. ಗೆದ್ದು ಎಲ್ಲವನ್ನ ಎವ್ರಿ ರೋಡ್ ಕನೆಕ್ಟ್ಸ್ ಟು ದ ರೋಮ್, ಎಲ್ಲ ದಾರಿಗಳು ರೋಮಿಗೆ ಕನೆಕ್ಟ್ ಆಗ್ಬೇಕಂತ ಹೇಳಿ ಅವ್ರು ಮಾಡಿದಂಥ ಫೈಟ್ ಭಯಂಕರವಾದಂಥ ಫೈಟ್ ಅದು. ನೋಡ್ರಿ, ಅವ್ರು ಫೈಟ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಫುಲ್ ಆರ್ಮರ್ ಆಫ್ ಅದು ಕಂಪ್ಲೀಟ್ ಆಗಿ ಅವರು ಈ ರೀತಿಯಾಗಿ ಅವರು ಸರ್ವಾಯುಧಗಳನ್ನ ಧರಿಸಿಕೊಂಡವರಾಗಿ ಅವರು ವಾರ್ ಮಾಡುವವರಾಗಿದ್ರು, ಅವರು ಯುದ್ಧ ಮಾಡುವಂಥವರಾಗಿದ್ರು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದ್ದೆ, ನೀವು ಕೂಡ ದೇವರು ಕೂಡ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಓಕೆ, ಏನ್ ಹೇಳ್ತಿದೆ, ದ ಸೀಕ್ರೆಟ್ ಆಫ್ ಆರ್ಮರ್ ಆಫ್ ಗಾಡ್ ಎವ್ರಿ ಕ್ರಿಶ್ಚಿಯನ್ ಮಸ್ಟ್ ನೋ. ನೋಡಿ, ಮುಂದೆ ಹೇಳ್ತಿದೆ, ಪ್ರತಿಯೊಬ್ಬ ಕ್ರೈಸ್ತನ ತಿಳ್ಕೊಳ್ಬೇಕಾದಂತ ದೇವರ ರಕ್ಷಾ ಕವಚದ ಒಂದು ರಹಸ್ಯ ನಾವು ಎಲ್ಲರೂ ತಿಳ್ಕೊಳ್ಬೇಕು. ನಾವು ದ ಮಸ್ಟ್ ನೋ, ನಮಗೆ ಗೊತ್ತಾಗಬೇಕು ದೇವರು ನಮಗೆ ಕೊಡುವಂತ ಆ ಸರ್ವಾಯುಧಗಳ ರಕ್ಷಣೆ ಹೇಗಿದೆ ಎಂಬುದಾಗಿ. ಓಕೆ, ನಮಗೆ ಗೊತ್ತಾಗ್ಬೇಕದು. ನೋಡ್ರಿ, ಅಪೊಸ್ತಲನಾದ ಪೌಲನು ಪ್ರತಿ ಕ್ರೈಸ್ತರಿಗೆ ಪ್ರಾಮುಖ್ಯವಾದ ಆತ್ಮಿಕ ಯುದ್ಧಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಪೌಲನು ಎಚ್ಚರಿಕೆ ಕೊಟ್ಟಿದ್ದಾನೆ, ಯೇಸು ಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಪೇತ್ರನ್ನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾನೆ. ಓಕೆ, ಅದಕ್ಕೆ ಹೇಳ್ತಿದ್ದೆ ನೋಡ್ರಿ, ಎಚ್ಚರವಾಗಿರ್ರಿ, ಬಿ ಅವೇರ್, ಎಚ್ಚರವಾಗಿರ್ರಿ. ಮನೆ ಗೇಟ್ ಮುಂದೆ ಬಂದಿರ್ತಾರ, ಬಿ ಅವೇರ್, ಡಾಗ್ಸ್ ಆರ್ ಹಿಯರ್ ಅಂತಿದೆ ಅಲ್ವಾ? ಇಲ್ಲಿ ನಾಯಿಗಳಿದೆ, ಎಚ್ಚರವಾಗಿರ್ರಿ ಅಂತಂದು ಹೇಳ್ತಿದೆ. ಓಕೆ, ಆ ನಾಯಿ ಕಚ್ಚಿದ್ರೆ, ಒಂದು ವೇಳೆ ಕಚ್ಚಿದ್ರೆ ಏನಾಗ್ತದೆ, ಶರೀರಕ್ಕೆ ಗಾಯ ಆಗ್ತಿದೆ. ಆದ್ರೆ ಇನ್ನೊಂದು ನಾಯಿ ಇದೆ. ಯಾವ ನಾಯಿ ಅದು? ಆ ಸಾಯ್ತಾ ನಾಯಿ ಕಚ್ಚಿದ್ರೆ ಆತ್ಮಕ್ಕೆ ನಷ್ಟ ಆಗ್ತದೆ. ಆತ್ಮದಲ್ಲಿ ನಷ್ಟ ಆದ್ರೆ ಶರೀರದಲ್ಲೂ ಕೂಡ ನಷ್ಟ ಆಗ್ತದೆ. ಆತ್ಮ ಶರೀರ ಎರಡೂ ನಾಶ ಮಾಡುವನಾಗಿದ್ದಾನೆ. ಅದಕ್ಕೆ ಪೌಲನ್ನು ಎಚ್ಚರಿಸ್ತಾ ಇದ್ದಾನೆ, ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಓಕೆ, ಏನಾಗಿರಿ, ಎಚ್ಚರ ಉಳ್ಳವರಾಗಿರಿ. ಅನ್ನೋದಿನ ಜೀವಿತದಲ್ಲಿ ಆತ್ಮಿಕ ಯುದ್ಧವು ನೋಡದೇ ಇರ್ಬೋದು, ಆದ್ರೆ ನಾವು ಇದನ್ನ ಮಾಡುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಓಕೆ, ಬಿ ಪ್ರಿಪೇರ್ ಆಲ್ವೇಸ್. ನೆಕ್ಸ್ಟ್, ಈ ವಿಷಯದಲ್ಲಿ ನಾವು ಸಿದ್ಧವಾದ್ರೆ ನಮ್ಮ ಆತ್ಮೀಯ ಜೀವಿತವು ಒಂದು ರೂಪಾಂತರವಾಗಿ ಬದಲಾವಣೆ ಆಗ್ತದೆ. ಓಕೆ, ಅದಕ್ಕೆ ಆತನು ಹೇಳ್ತಾ ಇದ್ದಾನೆ ನೋಡ್ರಿ, 6:10-20 ವಾಕ್ಯಕ್ಕೆ ಬರ್ಬೇಕಾದ್ರೆ ಹೇಳ್ತಾನೆ, ಹೋದ್ರೆ ಒಂದ್ಸರಿ ಅದನ್ನ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಹಾಗಾದ್ರೆ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡು, ಓಕೆ, ನಾನು ವಿನೋದ್ ಮೇಲೆ, ಅಶೋಕ್ ಮೇಲೆ, ಓಕೆ, ಶಂಕರ್ ಮೇಲೆ ನಾವು ಹೋರಾಡುವಂತ ಮನುಷ್ಯರ ಮೇಲೆ ಅಲ್ಲ ನಾವು ಹೋರಾಡುವುದು. ಯಾರ ಮೇಲೆ ಹೋರಾಡ್ತೀವಂತೆ? ಅಲ್ಲಿ ಮುಂದಿನ ವಾಕ್ಯ ಇದೆ ನೋಡ್ರಿ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ
ನಾವು ಹೋರಾಡುವ ಜನರು. ಯಾಕಂದ್ರೆ ಈ ಪಿಶಾಚಿಯ ಒಂದು ಮುಖ್ಯವಾದ ಕೆಲಸ ಏನಂದ್ರೆ ನಾವು ಏನ್ ಮಾಡ್ಬೇಕು, ಈ ಮಾರ್ಗದಲ್ಲಿ ಮಾತ್ರ ನಾವು ನಡಿಬಾರ್ದು ಅಷ್ಟೇ. ಇಲ್ಲಿಂದ ನಾವು ಬಿದ್ದು ಹೋಗೋದು, ಯಾಕಂದ್ರೆ ಅವನು ಬಿದ್ದು ಹೋಗಿದ್ದಾನೆ. ಹೆಂಗ್ ಬಿದ್ದ ಅವನು ಗೊತ್ತಾ? ಸುಮ್ಮನೆ ಸಡನ್ ಆಗಿ ಸುಮ್ಮನೆ ದಬ್ಬಂತ ಬೀಳಿಲ್ಲ, ಸಿಡಿಲಿನಂತೆ ಬಿದ್ದು ಬಿಟ್ನಂತ ಅವನು. ಸಿಡಿಲ್ ಹೆಂಗ ಧನ್ನನ್ನು ಬೀಳ್ದತ್ತೋ 1 ಸೆಕೆಂಡ್ಗಳಲ್ಲಿ ದೇವರ ಸನ್ನಿಧಾನದಲ್ಲಿ ದಬ್ಬಲ್ಪಟ್ಬಿಟ್ಟ ಅವನು. ದಬ್ಬಲ್ಪಟ್ಟವನು ಬಿದ್ದ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಅವನು ಬಿದ್ದಾಗ ನಾನು ಅಲ್ಲಿದ್ದೆ, ನಾನು ಕಂಡೆ, ನಾನು ಅದನ್ನು ನೋಡಿದ್ದೇನೆ, ಅವನು ಬಿದ್ದಿದ್ದಾನೆ, ಬಿದ್ದೋಗಿದ್ದಾನೆ ಅವನು. ಅವನಿಗೆ ನಾವೇನಂತ ಕರಿತೇವೆ ಗೊತ್ತಾ? ಫಾಲನ್ ಏಂಜಲ್ ಅಂತಂದೇಳಿ. ಅಂದ್ರೆ ಬಿದ್ದು ಹೋದ ದೂತನವನು. ಅದಕ್ಕೆ ಅವನು ಯಾರಾಗಿದ್ದಾನೆ? ಓಕೆ, ಹೋರಾಡುವವನಾಗಿದ್ದಾನೆ ನಮ್ಮ ಮೇಲೆ. ನಾವು ಕೂಡ ಅವನಿಗೆ ವಿರುದ್ಧವಾಗಿ ಎದುರಿಸಿ ನಿಂತು ಹೋರಾಡುವವರಾಗಿದ್ದೇವೆ. ಓಕೆ, ಎಫೆಸ 6 ಹಂಗೆ ಮುಂದೆ ಕಂಟಿನ್ಯೂಷನ್ ಆಗ್ತಿದೆ. ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ. ಅಲ್ಲಿ ಮುಂದೆ ಹೇಳ್ತೇನೆ ನೋಡ್ರಿ, ಫಸ್ಟ್ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ, ಸಾಕು ನೋಡ್ರಿ, ಸತ್ಯ ಎಂಬ ನಡುಕಟ್ಟು ಅಂದ್ರೆ ಬೆಲ್ಟ್. ಫಸ್ಟ್ ಹೇಳ್ತಿದ್ದೆ ಬೆಲ್ಟ್. ಯಾಕೆ ಗೊತ್ತಾ? ಯುದ್ಧ ಮಾಡಕ್ ಹೋದನು. ನನಗೆ ನೋಡ್ರಿ, ಯುದ್ಧ ಮಾಡಕ್ ಹೋಗ್ಬೇಕಾದ್ರೆ ಓಕೆ, ಅವನಿಗೊಂದು ಲಾಂಗ್ ಒಂದು ಪ್ಯಾಂಟ್ ಇರ್ತಿತ್ತು. ಆ ಪ್ಯಾಂಟ್ ಇದ್ರೊಳಗಡೆ ಆ ಬೂಟ್ ಒಳಗೆ ಹಾಕಿ ತೆಗೆದು ಅದನ್ನ ಟೈಟಾಗಿ ಕಟ್ತಾ ಇದ್ರು ಅದನ್ನ. ಓಕೆ, ಅದನ್ನ ಟೈಟಾಗಿ ಕಟ್ಟಾಗ ಅವ್ನ ಸೊಂಟಕ್ಕೆ ಒಂದು ಬಲ ಸಿಗೋದು. ಇಲ್ಲಾಂದ್ರೆ ಅವ್ನು ಯುದ್ಧ ಮಾಡ್ಬೇಕಾದ್ರೆ ಲೂಸ್ ಇತ್ತಂದ್ರೆ ಹೆಂಗಿರ್ತೈತಿ ಹೇಳ್ರಿ? ಕೈಯಾಗಿ ಹಿಡ್ಕೊಂಡು ಯುದ್ಧ ಮಾಡ್ಬೇಕಾಗತ್ತ ಅವ್ನಿಗೆ ಪ್ಯಾಂಟ್. ಇಲ್ಲಾಂದ್ರೆ ಪ್ಯಾಂಟ್ ಏನಾಗ್ತಿದೆ, ಬಿದ್ದೋಗ್ಬಿಡ್ತಿದೆ. ಅದು ಏನಂತ ಸೂಚಿಸ್ತಾ ಇದ್ದಾನೆ? ಅದನ್ನ ಸತ್ಯವೆಂಬ ನಡುಕಟ್ಟು ಅಂತ ಹೇಳ್ತಿದ್ದೆ, ದ ಟ್ರೂತ್. ಓಕೆ, ಕೆಳಗಡೆ ಇದೆ ಶತ್ರುಗಳ ಸುಳ್ಳುಗಳನ್ನ ಅದೇನ್ ಮಾಡ್ತದೆ ಅಂದ್ರೆ ಅದು ನಮ್ಮನ್ನ ರಕ್ಷಿಸುವಂತದ್ದಾಗಿರ್ತದೆ. ಶತ್ರುಗಳ ಸುಳ್ಳುಗಳನ್ನ, ಬಟ್ ಸಾಕಷ್ಟು ಸುಳ್ಳುಗಳು ಇದಾರೆ. ಅವನು ಹೇಳುವಂಥದ್ದೆಲ್ಲ ಸುಳ್ಳೆ. ಯಾಕಂದ್ರೆ ಅವನು ಸುಳ್ಳಿನ ಮೂಲ ಪುರುಷ, ಸುಳ್ಳಿನ ಅಧಿಪತಿ ಅವನು. ಅವನೇನ್ ಮಾಡ್ತಾನೆ? ನಮ್ಮ ಸತ್ಯವನ್ನ ನಮಗೆ ತಾರುಮಾರು ಮಾಡುವಂತವನಾಗಿದ್ದಾನೆ. ಇದೇ ಅವನ ಅನಾದಿ ಕಾಲದಿಂದನೂ ಮಾಡ್ಕೊಂಬಂದಿದೆ ಇದೇ ಕೆಲಸ. ಓಕೆ, ಎಲ್ಲಿ ದೇವರು ಈ ಸತ್ಯವನ್ನ ಎದುರಿಸ್ಲಿಕ್ಕೆ ಯಾರಿಗೆ ಮಾತನಾಡಿದ್ರು ಹೇಳ್ರಿ ನೋಡೋಣ. ಸತ್ಯವನ್ನು ಎದುರಿಸಿ ನಿಲ್ಲಿಕ್ಕೆ ಯಾರಿಗೆ ಮಾತಾಡಿದ್ರು? ಆದಾಮನಿಗೆ ದೇವರು ಮಾತಾಡಿದ್ರು. ಓಕೆ, ಇನ್ ದ ಏಡನ್ ಗಾರ್ಡನ್, ಫಸ್ಟ್ ಏದೇನ್ ತೋಟದಲ್ಲೇ ದೇವರು ಮಾತನಾಡಿದ್ರು. ಓಕೆ ಸರ್, ಅದು ಮುಟ್ಟಬೇಡ, ಆಜ್ಞೆ ಕೊಟ್ರು. ಆಜ್ಞೆ ಒಳಗಡೆ ಓಕೆ ಅದನ್ನ ನಿಲ್ಸಿದ್ರು, ಆ ಮನುಷ್ಯನನ್ನ ನಿಲ್ಸಿದ್ರು. ಆದ್ರೆ ಆ ಮನುಷ್ಯ ಏನದ, ಆ ಸತ್ಯವನ್ನ ನಂಬದೆ ಸುಳ್ಳನ್ನ ನಂಬಿದ. ಏನಾಗೋದಿಲ್ಲ, ತಗೊಂಡು ತಿನ್ಬಿಡಮ್ಮ. ಓಕೆ, ನೀನು ಕಣ್ ತರಿತದೆ, ನೀನು ದೇವ್ರಂತ ಆಗ್ಬಿಡ್ತೀಯ. ಓಕೆ, ನಾನು ಆತ್ಮ, ನೀನು ಆತ್ಮ, ನಾವು ದೇವ್ರಂತ ಆಗೋಗ್ಬಿಡ್ತೀವಿ. ಯಾವಾಗ ಆ ಸುಳ್ಳನ್ನ ನಂಬಿ ಅವರು ಪಾಪ ಮಾಡಿದ್ರು, ಓಕೆ, ಮೊದಲನೇದಾಗಿ ಆತ್ಮೀಯ ಯುದ್ಧ ಹೋರಾಟ ಪ್ರಾರಂಭವಾಗಿದ್ದೇ ಏದೇನ್ ತೋಟದಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿ ವಾರ್ ಹೆಂಗೆ ದೇವ್ರು ಹೇಳ್ತಾರೆ 3:15 ಹೇಳ್ತದೆ ಆದಿಕಾಂಡ ಏನಂತೆ ನೋಡ್ರಿ, ಈಕೆಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ನಿನಗೂ ಏನಿಟ್ಟಿರ್ತೀನಿ ನಾನು, ಈಕೆಯ ಸಂತಾನಕ್ಕೂ ನಿನಗೂ ನಾನು ಓಕೆ ಒಂದು ಹಗೆತನ ಇಟ್ಟಿರ್ತೇನೆ. ಅಲ್ಲಿ ವಾರ್ ಸ್ಟಾರ್ಟ್ ಆಯ್ತ್ರಿ. ಪ್ರೈಸ್ ದಿ ಲಾರ್ಡ್. ಸೊ ಆ ವಾರ್ನ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಗೆದ್ದಿದ್ದಾನ್ರಿ. ಕೈಗಳಿಂದ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ, ಅದಕ್ಕೆ ಪ್ರತಿ ಸಾರಿ ಯೇಸು ಸ್ವಾಮಿ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನಿಮಗೆ ನಿಜ 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 ಅಂತ ಹೇಳ್ತಾ ಇದ್ದೇನೆ. ಆ ನಿಜ, ಆ ಸತ್ಯವೆಂಬ ನಡುಕಟ್ಟನ್ನು ಏನ್ ಮಾಡ್ರಿ, ನೀವು ಟೈಟಾಗಿ ನೀವು ಕಟ್ಕೊಂಡು ಸಿದ್ಧರಾಗ್ರಿ. ಓಕೆ, ಬ್ರೆಸ್ಟ್ ಪ್ಲೇಟ್, ಯಾಕೆ ದ ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್ ಇದು ಹೇಳ್ತಿದೆ. ಏನದ, ನೀತಿ ಎಂಬ ವಜ್ರ ಕವಚ. ಎಲ್ಲಿಗೆ ಬೇಕಿದು? ಎಲ್ಲಿಗೆ ಬೇಕು? ಓಕೆ, ಈ ಪೋರ್ಷನ್ ನೋಡ್ರಿ, ಅದು ಪೂರ್ತಿ ಎದೆ ಮತ್ತು ಹೊಟ್ಟೆ ಪೂರ್ತಿ ಅದು ಏನ್ ಮಾಡ್ತದೆ, ಸಂರಕ್ಷಣೆ ಮಾಡ್ತೈತಿ. ಇದು ಪೂರ್ತಿ ಸಂರಕ್ಷಣೆ ಮಾಡುವಂಥದ್ದಾಗಿದೆ. ಯಾಕಂದ್ರೆ ಈ ಪಾರ್ಟ್ ಬಹಳ ಇಂಪಾರ್ಟೆಂಟ್ ನಮಗೆ. ವೈರಿ ಒಡೆಯೋದು ಇಲ್ಲಿಗೆ, ಕರೆಕ್ಟ್? ಇಲ್ಲಿ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಹಾರ್ಟ್ ಇದೆ, ಲಂಗ್ಸ್ ಇದೆ, ಕಿಡ್ನಿ ಇದೆ, ಆಮೇಲೆ ಇನ್ಸ್ಟೆನ್ಸ್ ಇದೆ ಒಳಗಡೆ, ಆಮೇಲೆ ಏನದು ಇನ್ಸ್ಟಟೈನ್ಸ್, ಮತ್ತೆ ಏನದು ಲಿವರ್ ಇದೆ, ಗಾಲ್ ಬ್ಲಾಡರ್ ಇದೆ, ಆಮೇಲೆ
ಪ್ಯಾಂಕ್ರೇಸ್ ಇದೆ, ಎಲ್ಲ ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲಿದೆ. ಮನುಷ್ಯ ಜೀವನ ಮಾಡಲಿಕ್ಕೆ ರಕ್ತ ಇಲ್ಲೇ ಉತ್ಪತ್ತಿ ಆಗುತ್ತೆ, ಗಾಳಿ ಇಲ್ಲೇ ಇಲ್ಲಿ ಉತ್ಪತ್ತಿ ಆಗುತ್ತೆ. ಓಕೆ, ರಕ್ತ ಪಂಪ್ ಮಾಡುತ್ತೆ, ಗಾಳಿ ಮತ್ತು ರಕ್ತವನ್ನು ಪಂಪ್ ಮಾಡುವಂಥ ಹಾರ್ಟ್ ಇಲ್ಲಿದೆ, ಎಲ್ಲ ಇಲ್ಲಿದೆ. ಸೊ ಇದು ನಾವು ಗಾರ್ಡ್ ಮಾಡಬೇಕಿದು, ಇದು ಸಾಲಿಡ್ ಆಗಿರ್ಬೇಕಿದು. ಎಂಥ ಕವಚ ಅದು? ಕನ್ನಡದಲ್ಲಿ ವಜ್ರ ಕವಚ ಅಂತ ಇದೆ. ಓಕೆ, ಅದಕ್ಕೆ ಇನ್ನೊಂದು ಎದೆ ಕವಚ ಅಂತ ಕೂಡ ಹೇಳ್ತಾರೆ, ಬ್ರೆಸ್ಟ್ ಪ್ಲೇಟ್. ಇಂಗ್ಲೀಷಲ್ಲಿ ಅಲ್ಲಿದೆ ನೋಡ್ರಿ, ಅಲ್ಲಿ ಬ್ರೆಸ್ಟ್ ಪ್ಲೇಟ್. ದಟ್ ಮೀನ್ಸ್ ಎದೆಯನ್ನ ಕಂಪ್ಲೀಟ್ ಆಗಿ ಮುಚ್ಚಿಕೊಳ್ಳುವಂತ ಹೊಟ್ಟೆ ಮತ್ತು ಇದನ್ನ. ಓಕೆ, ಇದೆಂಥದ್ದು ಇದು? ಬುಲೆಟ್ ಪ್ರೂಫಾ? ಬುಲೆಟ್ ಪ್ರೂಫ್ ಜಾಕೆಟ್. ಎಸ್, ಇವಾಗ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಬಂದ. ಇದು ಕೂಡ ಅವಾಗ ಬುಲೆಟ್ ಪ್ರೂಫ್. ಅವಾಗ ಆರೋಸ್ ಬುಲೆಟ್ ಆಗಿ ಬರ್ತಿದ್ವಿ. ಆರೋಸ್ ಅಂದ್ರೆ ಬಾಣಗಳು ಬರ್ತಾ ಇದ್ವು ಅವಾಗ. ಇದೇನ್ ಮಾಡ್ತಿದ್ದೆ? ಬಾಣಗಳಿಂದ, ಓಕೆ, ವೈರಿಯ ಇದರಿಂದ. ಇದು ನೋಡ್ರಿ, ಇದು ಪೂರ್ತಿ ಹಾಕೊಂಡಾಗ ಏನಾಗ್ತದೆ ಗೊತ್ತಾ? ಆಪೋಸಿಟ್ ಇರುವಂತ ವೈರಿ ಸ್ವಲ್ಪ ನಿತ್ರಾಣನಾಗ್ಬಿಡ್ತಾನೆ. ಇವನು ಫುಲ್ ಕವರ್ ಆಗಿದ್ದಾನೆ, ಇವನು ಎಲ್ಲಿಗೆ ಹೊಡಿಬೇಕು ಇವನಿಗೆ? ಇವನಿಗೆ ಹೊಡೆದಕ್ಕಿಂತ ಇವನೇ ನನಗೆ ತಿರುಗಿ ಹೊಡೆದು ಬಿಡ್ತಾನೆ ಅಂತಂದೇಳಿ ಅವನು ಆಲ್ಮೋಸ್ಟ್ ಏನಾಗ್ತಾನೆ, ಅರ್ಧ ಸೋತೋಗ್ಬಿಡ್ತಾನೆ. ಅದಕ್ಕೆ ಹೇಳ್ತಿದೆ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಕೊಳ್ರಿ ಮತ್ತು ನೀತಿ ಎಂಬ ವಜ್ರ ಕವಚವನ್ನ ಏನ್ ಮಾಡ್ರಿ ನೀವು? ಧರಿಸಿಕೊಳ್ರಿ. ಇದು ಏನಾಗ್ತಿದೆ ಅಂದ್ರೆ, ಇದು ದೇವರ ದೃಷ್ಟಿಯಲ್ಲಿ ಸರಿಯಾಗಿರುವಂತ ಸಂಗತಿಗಳನ್ನ ನಾವು ಆರಿಸಿಕೊಳ್ಳುವಂತವರಾಗಿದ್ದೇವೆ. ಓಕೆ, ನೀತಿಗೆ ವಿರುದ್ಧವಾಗಿರುವಂಥದ್ದು ಎಲ್ಲದು ದೇವ್ರ ವಾಕ್ಯ ಹೇಳ್ತದೆ ಏನಾಗಿದೆ? ಪಾಪವಾಗಿದೆ. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪ. ಅಂದ್ರೆ ಪಾಪದ ಕೆಲವು ಸಂಗತಿಗಳಿಂದ ನಾವು ತಪ್ಪಿಸಿಕೊಳ್ಳೋದಕ್ಕಾಗಿ, ಓಕೆ, ವೈರಿಯ ಕೊಡುವ ಇಂಥ ಬಾಣಗಳಿಗೆ ವಿರೋಧವಾಗಿ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಏನು ಹಾಕೊಳ್ರಿ ನೀವು? ನೀತಿ ಎಂಬ ವಜ್ರ ಕವಚವನ್ನ ಹಾಕಿಕೊಳ್ಳ್ರಿ ಎಂಬುದಾಗಿ ಹೇಳ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತದೆ ನೋಡ್ರಿ, ಏನಂತೆ? ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಎಂಬುದಾಗಿ ಹೇಳ್ತಿದೆ. ವಾವ್, ನೋಡ್ರಿ, ರೋಮನ್ಸ್ ಅವ್ರು ಹಾಕ್ತಿದ್ದಂಥ ಶೂ ನೋಡ್ರಿ ಹೆಂಗಿದೆ. ಅದು ಬಿಚ್ಚುತ್ತಾ? ಅದು ಬಿಚ್ಚುತ್ತೇನ್ರಿ ಅದು? ಬಿಚ್ಚೋದೇ ಇಲ್ಲ ಅದು. ನೋಡ್ರಿ, ಅವ್ರ ಶೂ ನೋಡ್ರಿ ಹೆಂಗಿದೆ, ಎಷ್ಟು ಭಯಂಕರ ಇದೆ. ಯಾರಿಗಾರ ಕಾಲು ತುಳ್ದ ಅಂದ್ರೆ ಒಂದು ಕಾಲಾಗಿರೋ ಬೋನ್ಸೇ ಕಟ್ಟಾಗ್ಬಿಡ್ತೈತೆ ಅದು. ಅದಕ್ಕೆಲ್ಲ ಪ್ಲೇಟ್ಸ್ ಹಾಕ್ತಿದ್ರು ಅವ್ರು ಅದಕ್ಕೆ. ಓಕೆ, ಬಟನ್ ಸಣ್ಣ ಬಟನ್ ಇರ್ತಿತ್ತು ಅದ್ರೊಳಗಡೆ. ಕಾಲಿಂದ ಒಂದು ಒದ್ದ ಅಂದ್ರೆ ಸಾಕು, ಹಂಗೆ ಆ ಬೋನೇ ಪುಡಿ ಆಗೋಗ್ಬಿಡ್ತಿತ್ತು ಅದು. ಓಕೆ, ಅದು ಕೆಳಗಡೆ ಸಣ್ಣ ಬಟನ್ಸ್ ಇರ್ತಿತ್ತು ಅದ್ರೊಳಗಡೆ ಕೆಳಗೆ. ನೋಡ್ರಿ ಹೆಂಗೈತೆ ನೋಡೋದು. ಆಮೇಲೆ ಆ ಬಟನ್ಸ್ ಇನ್ನೊಂದು ಸೌಂಡ್ ಮಾಡ್ತಿತ್ತು ಅದು ಬರ್ಬೇಕಾದ್ರೆ, ಕ್ಲಾಕ್ 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 ಅಂತಂದೇಳಿ. ಒಬ್ಬನು ಅಂಥಲ್ಲೊಂದು 1000 ಜನ ಸೌಂಡ್ ಮಾಡ್ಕೊಂಡು ಬಂದ್ರೆ ಹೆಂಗಿರ್ತೈತ್ರಿ ಅದು? ಧೂಳ ಎದ್ದು ಬಿಡ್ತೈತೆ, ಧೂಳ. ಏನ್ ಧೂಳು ಎಬ್ಸಿದ್ರಪ್ಪ ಇವ್ರು ಅಂತಾರಲ್ಲ, ಅದೇ ಅದು. ಹೆಂಗ್ ಬರ್ತಾರ ಅಷ್ಟು ಜನ? 1000 ಜನ ನಡ್ಕೊಂಬಂದ್ರೆ, ಒಂದು 5000 ಜನ ನಡ್ಕೊಂಬಂದ್ರೆ, ಒಂದು 10,000 ಜನ ನಡ್ಕೊಂಬಂದ್ರೆ, ಓಕೆ, ಒಂದು ದೊಡ್ಡ ರಿಜೆನ್ಸಿನೇ ಬರ್ತದೆ. ಅಂದ್ರೆ ಒಂದು 1000 ಜನರ ಒಂದು ದೊಡ್ಡ ಒಂದು ಆರ್ಮಿನೇ ಬರ್ತದೆ. ಆಮೇಲೆ ಇದು ನೋಡ್ರಿ, ಇದು ಏನಾಗ್ತಿತ್ತು ಅಂದ್ರೆ, ಇದು ಯಾಕೆ ನಾವು ಶೂ ಅನ್ನು ಹಾಕೊಂಡು ನಾವು ರೆಡಿ ಇರ್ಬೇಕಂತ ನೋಡಿದ್ರೆ, ಈ ತರವಾದಂಥ ಶೂ ಅದು ನಮಗೆ ಗ್ರಿಪ್ ಕೊಡ್ತದೆ ನೆಲಕ್ಕೆ, ಅವನು ಜಾರಿ ಬೀಳೋದಿಲ್ಲ ಅದು. ಓಕೆ, ಆಮೇಲೆ ಅವನು ಯುದ್ಧ ಮಾಡ್ಬೇಕಾದ್ರೆ ಇದು ಬಹಳ ಪ್ರಾಮುಖ್ಯ. ಅವಾಗ ನಡಿಬೇಕಾದ್ರೆ ಏನಾಗಿರ್ತೈತೆ ಅದು? ಎಲ್ಲಿ ನಡೀತಾರೆ ಅವರು? ಕಲ್ಲುಗಳಲ್ಲಿ, ಮಣ್ಣುಗಳಲ್ಲಿ, ಮುಳ್ಳುಗಳಲ್ಲಿ. ಕರೆಕ್ಟ್, ಬಂಡೆಯನ್ನು ಹತ್ತುತ್ತಾರೆ. ಸೊ ನೋಡ್ರಿ, ಕಲ್ಲು ಮುಳ್ಳುಗಳಿರುವಂಥ ಸ್ಥಳಗಳಲ್ಲಿ ಹೋಗಿ ಅವರು ಯುದ್ಧ ಮಾಡ್ಬೇಕಾಗ್ತದೆ. ಅಥವಾ ಇಂಥ ನೆಲದಲ್ಲಿ ಯುದ್ಧ ಮಾಡ್ತಾರ? ಅಥವಾ ಟೈಲ್ಸ್ ಹಾಕಿರೋ ನೆಲದಲ್ಲಿ ಯುದ್ಧ ಮಾಡ್ತಾರ? ಯುದ್ಧ ಭೂಮಿ ಎಲ್ಲಿರ್ತದೆ? ಹೆಂಗಿರ್ತದೆ ಯುದ್ಧ ಭೂಮಿ? ಅಲ್ಲಿ ಅವ್ರಿಗೆ ಏನು ಬೇಕು? ಕಾಲಿಗೆ ಸಂರಕ್ಷಣೆ ಮಾಡಲಿಕ್ಕೂ ಮತ್ತು ಕಾಲಿಗೊಂದು ಬಲ ಬೇಕ್ರಿ. ಓಕೆ, ಓಡ್ಲಿಕ್ಕೂ, ಓಕೆ, ಮುನ್ನುಗ್ಲಿಕ್ಕೂ, ಓಕೆ, ಅದು ಗ್ರಿಪ್ಪು ಬೇಕದು. ಅದಕ್ಕೆ ಎಂಥದ್ದಿದು? ಸಮಾಧಾನದ ವಿಷಯವಾದ ಏನಂತೆ? ಸುವಾರ್ತೆಯನ್ನು ತಿಳಿಸುವುದರಲ್ಲಿ, ಜನರಿಗೆ ತಿಳಿಸುವ ಸಿದ್ಧವಾದ ಮನಸ್ಸೆಂಬ ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತದೆ. ಸರ್ವಾಯುಧಗಳಲ್ಲಿ ನೋಡಿ, ಪೌಲನ್ ಏನೇನೆಲ್ಲ ಹೇಳ್ತಾ ಇದ್ದ ನೋಡ್ರಿ. ಪೌಲನ್ ಪತ್ರಿಕೆ ಬರಿಬೇಕಾದ್ರೆ ಏನ್ ಹೇಳ್ತಾನೆ? ಫಸ್ಟ್ ಅವನು ಹೇಳ್ತಾನೆ, ಫಸ್ಟ್ ನಿಮ್ಮ ಸೊಂಟ ಗಟ್ಟಿಗಿರ್ಲಿ. ಯಾರನ್ನಾದ್ರೂ ಸೇವೆ, ಅದಕ್ಕೆ ಯೇಸು ಸ್ವಾಮಿ ಕೂಡ ಸೇವೆ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು? ಸೊಂಟಕ್ಕೆ ಏನ್ ಮಾಡಿದ್ರು? ನಡುಕಟ್ಟನ್ನ ಕಟ್ಟಿಕೊಂಡ್ರೆ ಎಂಬುದಾಗಿ ಹೇಳ್ತಿದೆ. ಓಕೆ, ದಟ್ ಮೀನ್ಸ್ ರೆಡಿ ಟು ಸರ್ವ್. ಅವರು ಸೇವೆ ಮಾಡೋದಕ್ಕೋಸ್ಕರ ರೆಡಿ, ಸಿದ್ಧರಾಗಿದ್ದಾರೆ ಎಂಬುದಾಗಿ. ಎರಡನೇದು ಹೇಳ್ತಾ ಇದ್ದಾನೆ ಪೌಲನು, ದ ಬ್ರಷ್ ಪ್ಲೇಟ್. ಓಕೆ, ಒಂದು ವಜ್ರ ಕವಚವನ್ನ ಧರಿಸಿಕೊಳ್ರಿ. ಆಮೇಲೆ ಸೀದಾ ಎಲ್ಲಿಗೆ ಬರ್ತಾ ಇದ್ದಾನೆ? ಮತ್ತೆ ಅವನು ಏನು ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕಾಲ್ ನೋಡಿದ್ದಾನೆ. ನಾನು ನೆನೆಸ್ತೇನೆ ಇದನ್ನ, ಅವನು ಜೈಲಲ್ಲಿ ಇರ್ಬೇಕಾದ್ರೆ ಈ ತರ ಫುಲ್ ಸೋಲ್ಜರು. ಓಕೆ, ಅಲ್ಲಿ ಜೈಲ್ ಮುಂದ್ಗಡೆ ಟಾಕ್
ಟಾಕ್ ಟಾಕ್ ಅಂತಂದೇಳಿ ನಡ್ಕೊಂಡು ಹೋಗ್ತಾಯಿದೆ. ಮೋಸ್ಟ್ಲಿ ಇದನ್ನು ಬರೀಬೇಕಾದ್ರೆ ಆ ಸೌಂಡ್ ಬಂದಿರಬೇಕು ಪೌಲನಿಗೆ. ವಾವ್, ಏನು ಸೌಂಡ್ ರೀ ಇದು, ಹೆಂಗೆ ನಡೀತದೆ. ಓಕೆ, ಅವ್ನು ಹಿಂಗೆ ಬರಬೇಕಾದ್ರೆ ಅವ್ರು ಎಲ್ಲರಿಗೂ ಜೈಲಲ್ಲಿರೋವಂಥ ಕೈದಿಗಳಿಗೆ ಟಕ 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 ಅಂತ ನಡಕ್ತಾ ಇದ್ರು ಅವರು. ಆ ಸೌಂಡ್, ಬೂಟಿನ ಸೌಂಡ್ ಕೇಳಿ. ಅದಕ್ಕೆ ಹೇಳ್ತೇನೆ, ಸರ್, ಇನ್ನು ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಸಾರಬೇಕಾಗಿದೆ. ಅದಕ್ಕೆ ನೀವು ಕೂಡ ಏನಾಗಿರ್ರಿ, ಈ ಶೂವನ್ನು ಹಾಕ್ಕೊಂಡು ಏನಾಗಿರ್ರಿ, ಗ್ರಿಪ್ ಆಗಿ ರೆಡಿ ಆಗಿರ್ರಿ, ವಾಕ್ಯವನ್ನು ಇಟ್ಕೊಳ್ರಿ. ಓಕೆ, ಇಟ್ಕೊಂಡು ಸಿದ್ಧವಾದ ಮನಸ್ಸಿನಿಂದ ಮುಂದೆ ನುಗ್ಗ್ರಿ. ಮುಂದೆ ಹೇಳ್ತದೆ, ಇನ್ನೊಂದು ಹೇಳ್ತದೆ ಏನಂತೆ, ನಂಬಿಕೆ ಎಂಬ ನಂಬಿಕೆ ಎಂಬ ಗುರಾಣಿಯನ್ನು ಇಟ್ಕೊಳ್ರಿ. ಓಕೆ, ಇದೇನು ಹೇಳ್ತದೆ? ಓಕೆ, ಇದಕ್ಕೆ ಒಂದು ಅರ್ಥ ಕೊಡ್ತಿದೆ. ಒಂದು ಕ್ರಿಶ್ಚಿಯನ್ ಥಿಯಾಲಜಿಯಲ್ಲಿ ಹೀಗೆ ಹೇಳ್ತದೆ, ದ ಶೀಲ್ಡ್ ಆಫ್ ಫೇತ್ ರೆಫರ್ಸ್ ಟು ದ ಅಬಿಲಿಟಿ ಟು ಟ್ರಸ್ಟ್ ಇನ್ ಗಾಡ್ ಅಂಡ್ ಹೀಸ್ ಪ್ರಾಮಿಸಸ್. ಅಂದರೆ ನಂಬಿಕೆ ಎಂಬ ಗುರಾಣಿ ಎಂದರೆ ದೇವರು ಮತ್ತು ಆತನ ವಾಗ್ದಾನಗಳಲ್ಲಿ ನಂಬಿಕೆ ಇಡುವ ಒಂದು ಸಾಮರ್ಥ್ಯ ಎಂಬುದಾಗಿ ಹೇಳ್ತದೆ. ಓಕೆ, ಗುರಾಣಿಯನ್ನು ನಾವು ಅಡ್ಡ ಹಿಡಿತೀವಿ. ಯಾರನ್ನ? ದೇವರನ್ನು ಮತ್ತು ಆತನ ಕೊಡುವ ವಾಗ್ದಾನವನ್ನು, ಅದನ್ನು ಹಿಡ್ಕೊಂಡು ನಾವೇನು ಮಾಡ್ತೀವಿ, ಮುಂದೆ ನುಗ್ಗುವಂಥವ್ರಾಗಿದ್ದೇವೆ. ದೇವರು ಕೊಡುವ ವಾಗ್ದಾನ ಏನಾಗಿದೆ? ದೇವ್ರು ಹೇಳ್ತೇನೆ, ಓಕೆ, ಯೆಹೋಶುವ ಗೆಟ್ ಅಪ್, ಎದ್ದೇಳು, ಮೋಶೆ ಜೊತೆಗಿದ್ದಂಗೆ ನಾನು ನಿನ್ನ ಜೊತೆಗಿರ್ತೇನೆ. ಇದೇನಾಗಿದೆ? ವಾಗ್ದಾನದ ಗುರಾಣಿ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುದ್ಧ ನೀನು ಮಾಡಬೇಡ, ಯುದ್ಧ ನಾನು ಮಾಡ್ತೇನೆ. ಇದೇನಾಗಿದೆ? ಆಮೇನ್. ನಿನ್ನ ಜೀವಮಾನದಲ್ಲೆಲ್ಲ ನಾನು ನಿನ್ನ ಜೊತೆಲಿ ಇರ್ತೇನೆ. ಆಮೇನ್. ನಾನು ಮುಂದೆ ನಡೀತೇನೆ, ನೀನು ನನ್ನ ಹಿಂದೆ ಬಾ ಸಾಕು, ನಾನು ನಿನ್ನ ಮುಂದೆ ಹೋಗ್ತೇನೆ. ನಾನು ಎಡಕ್ಕಾದರೂ ಬಲಕ್ಕಾದರೂ ಏನು ಮಾಡಬೇಡ ನೀನು. ಡೋಂಟ್ ಟರ್ನ್ ಹಿಯರ್ ಅಂಡ್ ದೇರ್. ಜಸ್ಟ್ ವಾಗ್ದಾನ ಹಿಡ್ಕೊಂಡು ನೀನು ಮುಂದೆ ಸಾಕ್ತಾ ಹೋಗಿ ಸಾಕು. ನೀನು ಗೋ, ಮುಂದೆ ಹೋಗಿ. ನೀನು ದೇವರು ಕೊಡುವ ವಾಗ್ದಾನ, ಓಕೆ, ಅದನ್ನ ಮುಂದೆ ಹಿಡ್ಕೊಂಡು ನಾವು ಹೋಗುವಂಥರಾಗಿದ್ದೇವೆ. ಇದು ಏನು ಮಾಡ್ತೈತೆ ಅಂದರೆ ನೋಡ್ರಿ, ಒಂದು ಸೆಟಪ್, ಫುಲ್ ಪ್ರೊಟೆಕ್ಷನ್ ಕೊಡುವಂಥದ್ದಾಗಿರ್ತೈತಿ ಇದು. ಇಲ್ಲಿ ವಜ್ರ ಕವಚನೂ ಇದೆ, ಓಕೆ, ಬೆಲ್ಟ್ ಇದೆ, ಕಾಲಿಗಿದೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಇದು. ಓಕೆ, ಈ ಸೋಲ್ಜರ್ಸ್ ಅವ್ರದ್ದು ಗೋ ಬ್ಯಾಕ್. ಓಕೆ, ಈ ಸೋಲ್ಜರ್ಸ್ ಅವ್ರದ್ದು ಒಂದು ಮೂವಿ ಇದೆ, BC 300 ಅಂತ ಒಂದು ಮೂವಿ ಇದೆ ಅಲ್ಲ, AD 300 ಅದು ಇಲ್ಲ, BC 300 ಅಂತ ಇದೆ. BC ಸಮಥಿಂಗ್ ಇದೆ, ಬರೀ 300 ಅಲ್ಲ, BC 300. BC 300 ಅಂತ ಒಂದು ರೋಮನ್ಸ್ನವ್ರದ್ದು ಒಂದು ಮೂವಿ ಇದೆ. ಪಾಪ ಅವರೆಲ್ಲ ಸತ್ತೋಗ್ತಾರೆ. ಅವ್ರೊಂದು 300 ಜನ ಇರ್ತಾರೆ, ಒಂದು ದೊಡ್ಡ ಸೈನ್ಯವನ್ನೇ ಅವರು ಎದುರಿಸ್ತಾರೆ ಅವರು. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಸೈನ್ಯದವರೆಲ್ಲರೂ ಈ ಬಾಣಗಳನ್ನು ಬಿಡ್ತಾರ್ರಿ ಅವರು. ಎಷ್ಟು ಬಾಣ ಅಂದರೆ ಲಕ್ಷಾಂತರ ಬಾಣ ಬರ್ತಾವೆ. ಒಂದು ದೊಡ್ಡ ಮಳೆ ಥರ ಬರ್ತೈತೆ ಅದು ಬಾಣ. ಇವ್ರು ಸೆನ್ಸ್ ಮಾಡ್ತಾರೆ ಒಂದು ಬಾಣ ಬರ್ತೈತೆ ಅಂತಂದೇಳಿ. ಅವಾಗ ಇವ್ರು ಏನು ಮಾಡ್ತಾರೆ, ಈ ಶೀಲ್ಡ್ ಐತಲ್ಲ, ಈ ಗುರಾಣಿನ ಅಷ್ಟು ಸೇರಿ ಮೇಲೆ ಹಿಡ್ಕೊಂಡು ರೌಂಡಕ್ಕೆ ಒಂದು ಬಾಲ್ ಥರ ಮಾಡಿಬಿಡ್ತಾರೆ. ಇದನ್ನು ಎಲ್ಲರೂ ಅದ್ರ ಕೆಳಗೆ ಹೊಕ್ಕೊಂತಾರೆ, ಕೆಳಗಡೆ ಹಿಡ್ಕೊಂಡು ಅದು ಮೇಲೆ ಹಿಂಗೆ ಹಿಡ್ಕೊಂಡು ಅಷ್ಟು ಕವರ್ ಆಗಿಬಿಡ್ತಾರೆ ಅವ್ರು. ಓಕೆ, ಅಷ್ಟು ಬಾಣಗಳು ಅವ್ರ ಮೇಲೆ ಬಂದ್ರೂ ಕೂಡ ಓಕೆ, ಅವ್ರಿಗೆ ಏನೂ ಹಾಮ್ ಮಾಡೋದಿಲ್ಲ ಅದು. ಆದರೆ ವೈರಿಯು ಇದು ನೀವು ಸ್ಪೆಷಲ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನೋಡಿ, ದೂರದಿಂದ ಬರುವ ಮತ್ತು ಹತ್ತಿರದಿಂದ ಕತ್ತಿಯಿಂದ ಹೊಡೆಯುವ ಎರಡೂ ಕೂಡ ಇದೇನು ಮಾಡ್ತದೆ, ಸಂರಕ್ಷಣೆ ಮಾಡುವಂಥದ್ದಾಗಿದೆ. ಫಸ್ಟ್ ಇದು ಮುಂದಿರ್ತದೆ, ಮುಂದಿರೋದೇ ಅದು ಗುರಾಣಿನೇ ಮುಂದಿರ್ತದೆ. ಗುರಾಣಿ ಮುಂದೆ ಹಿಡ್ಕೊಂತಾರೆ, ಗುರಾಣಿನ ಸ್ಟ್ರೈಟಾಗಿ ಮುಂದೆ ಹಿಡ್ಕೊಂತಾರೆ. ಓಕೆ, ಕತ್ತಿ ಏಟಿಗೂ ಮತ್ತು ನೋಡ್ರಿ, ಈ ದೂರದಿಂದ ಬರುವ ಬಾಣಗಳಿಗೂ ಇದೇನು ಮಾಡ್ತಾಯಿದೆ, ಫಸ್ಟು ಇದು ಸಂರಕ್ಷಣೆ ಕೊಡುವಂಥದ್ದಾಗಿರ್ತದೆ. ದಟ್ ಮೀನ್ಸ್ ನಮ್ಮ ಲೈಫ್ನಲ್ಲಿ ನಾವೇನು ಹಿಡ್ಕೊಂಡು ಮುಂದೆ ಸಾಗಬೇಕು, ದೇವರ ವಾಗ್ದಾನಗಳು, ದೇವರ ಶಕ್ತಿ, ದೇವರು ಕೊಡುವ ಓಕೆ ಸಾಮರ್ಥ್ಯವನ್ನು ಹಿಡ್ಕೊಂಡು ನಾವು ಮುಂದೆ ಸಾಗುವಂಥವರಾಗಿದ್ದೇವೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಿದೆ. ಓಕೆ, ದೆನ್ ಇನ್ನೊಂದು 5ನೇದು ಹೇಳ್ತಿದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು. ಓಕೆ, ದ ಹೆಲ್ಮೆಟ್ ಆಫ್ ಸಾಲ್ವೇಷನ್. ಹೆಲ್ಮೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇನ್ನೊಂದು ನಮ್ಮ ದೇಹಕ್ಕೆ ಬೇಕಾದಂಥ ಪ್ರಾಮುಖ್ಯವಾದಂಥ ಒಂದು ರಕ್ಷಾ ಕವಚ ಯಾವುದಂದ್ರೆ ದಟ್ಸ್ ಎ ಹೆಲ್ಮೆಟ್. ಓಕೆ, ಇದೇನಾಗ್ತದೆ ಅಂದರೆ ನೋಡ್ರಿ, ಇಲ್ಲಿ ಹೇಳ್ತಿದೆ
ನಾಟ್ ಬೈ ಯುವರ್ ಓನ್ ಎಫರ್ಟ್, ರಿಮೈಂಡ್ಸ್ ದಟ್ ಯು ಆರ್ ಸೇವ್ಡ್ ಬೈ ಗ್ರೇಸ್. ನಾವು ರಕ್ಷಣೆಯಿಂದ ನಾವೇನಾಗಿದ್ದೇವೆ, ಓಕೆ, ನಾವು ಕೃಪೆಯಿಂದ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ಅದು ನಮ್ಮ ಒಂದು ಸಾಮರ್ಥ್ಯದಿಂದಲ್ಲ, ಸ್ವಂತ ಪ್ರಯತ್ನದಿಂದಲ್ಲ, ಓಕೆ, ಅಥವಾ ನಮ್ಮ ಗುರುತಿನಿಂದಲ್ಲ, ಓಕೆ, ನಮ್ಮ ವೈಫಲ್ಯಗಳಿಂದಲ್ಲ, ಅದು ಕ್ರಿಸ್ತನ ರಕ್ಷಣೆಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ಅದು ತೋರಿಸುವಂಥದ್ದಾಗಿದೆ. ಅದಕ್ಕೆ ಹೆಲ್ಮೆಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಹೆಲ್ಮೆಟ್ ಬಗ್ಗೆ ಅದು ಮಾತನಾಡ್ತಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತಿದೆ, ವಾಟ್ ಈಸ್ ದ ಬಿಬ್ಲಿಕಲ್ ಮೀನಿಂಗ್ ಆಫ್ ದ ಹೆಲ್ಮೆಟ್ ಆಫ್ ಸಾಲ್ವೇಷನ್. ಅಂದರೆ ರಕ್ಷಣೆ ಶಿರಸ್ಥಾನದ ಬೈಬಲ್ ಅರ್ಥವೇನು? ಕ್ರಿಸ್ತನ್ ನಮ್ಮ ತಲೆಗಳಲ್ಲಿ ಮಾತ್ರವಲ್ಲದೆ ನಮ್ಮ ಇಡೀ ಜೀವಿಗಳನ್ನು ಅಥವಾ ನಮ್ಮ ಜೀವಗಳನ್ನೇ ಆಧ್ಯಾತ್ಮಿಕ ಮರಣದಿಂದ ಏನು ಮಾಡುವನಾಗಿದ್ದಾನೆ, ರಕ್ಷಿಸುವನಾಗಿದ್ದಾನೆ ಎಂಬುದಾಗಿ ಅದರ ಒಂದು ಡೆಫಿನೇಷನ್ ಇದೆ ಅದರೊಳಗೆ. ಓಕೆ ಓಕೆ ನಮ್ಮ ಮನಸ್ಸನ್ನು ಹೋದ್ರಿ ರಕ್ಷಿಸಲು ನಾವು ಪ್ರತಿದಿನ ಏನು ಮಾಡಬೇಕು, ದೇವರ ರಕ್ಷಣೆ ಶಿರಸ್ತ್ರಾಣವಾಗಿ ತೆಗೆದುಕೊಳ್ಳಬೇಕು ಮತ್ತು ನಮ್ಮ ರಕ್ಷಣೆ ಸುರಕ್ಷವಾಗಿದೆ ಎಂದು ನಮಗೆ ತಿಳಿಯುತ್ತದೆ. ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದು ದೇವರಿಂದಲೇ ಅದು ಬರುವಂಥದ್ದಾಗಿದೆ. ನೋಡ್ರಿ, ಅದು ಹೆಲ್ಮೆಟ್ ನೋಡ್ರಿ ಏನು ಪವರ್ಫುಲ್ ಆಯ್ತು ಅದು. ಓಕೆ, ಫುಲ್ಲು ಕವರ್ ಮಾಡಿ ನಮ್ಮ ರಕ್ಷಿಸುವಂಥದ್ದಾಗಿರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ತದೆ, 6ನೇದು ಹೇಳ್ತದೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಓಕೆ, ಅದಕ್ಕೆ ದೇವರ ವಾಕ್ಯ ಏನಾಗಿದೆ, ಹಿಬ್ರಿಯ 4:12 ಹೇಳ್ತಿದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಅದು ನಮ್ಮ ಕೀಲು ಮಜ್ಜೆಗಳನ್ನು ತೂರಿಕೊಂಡು ಹೋಗುವಂಥದ್ದಾಗಿದೆ ಎಂಬುದಾಗಿ ಹೇಳ್ತಿದೆ. ದ ಸೋರ್ಡ್ ಆಫ್ ವರ್ಡ್ ಆಫ್ ಗಾಡ್. ಓಕೆ, ದೇವರ ವಾಕ್ಯವೆಂಬ ಕತ್ತಿ, ಇದನ್ನು ಯಾವಾಗಲೂ ನೀವು ಹಿಡ್ಕೊಂಡು ರೆಡಿ ಆಗಿರಿ. ನೋಡ್ರಿ, ರೋಮನ್ಸ್ನವ್ರದ್ದು ಏನಂದರೆ ಇಸ್ ಅ ಲೆಸ್ ದಾನ್ 1 ಪೌಂಡ್. ಓಕೆ, ಅದು ವೇಟ್ಲೆಸ್ ಇರ್ತಿತ್ತು ಅದು, ಬಟ್ ಇಟ್ಸ್ ವೆರಿ ಸ್ಟ್ರಾಂಗ್ ಅದು. ಆಮೇಲೆ ಇಸ್ ಲೆಸ್ ದ್ಯಾನ್ 1 ಮೀಟರ್. ಓಕೆ, 1 ಮೀಟರ್ ಅಂದ್ರೆ ಇಷ್ಟೇ ಇರ್ತಿತ್ತು ಅದು. ಓಕೆ, 1 ಮೀಟರ್ ಅಂದ್ರೆ ಇಷ್ಟ ಐತೆ ಇದು, 1 ಮೀಟರ್ ಲೆಸ್ ದ್ಯಾನ್ 1 ಮೀಟರ್, ಇಷ್ಟಿರ್ತಿತ್ತು ಅಷ್ಟೇ ಅದು. ಅದು ಹಿಡ್ಕೊಂಡು ಬಟ್ ದಸ್ ಡಬಲ್ ಎಡ್ಜೆಡ್ ಸೋಡ್ ಅದು, ಅಂದರೆ 2 ಕಡೆ ಚೂಪ್ ಇರ್ತಿತ್ತು ಅದು. ನಮ್ಮ ಚಾಕುಗಳು ಹೆಂಗಿರ್ತದೆ, 1 ಸೈಡ್ ಮಾತ್ರ ಇರ್ತದೆ, ಬಟ್ ಅವ್ರದ್ದು 2 ಕಡೆ ಶಾರ್ಪ್ ಇರ್ತಿತ್ತು. ಈ ಸೈಡು ಶಾರ್ಪು, ಈ ಸೈಡು ಶಾರ್ಪು, ಹಿಂಗೆ ಹೊಡಿತಿದ್ರು, ಹಿಂಗೂ ಹೊಡಿತಿದ್ರು ಅವರು, ಮತ್ತು ಮುಂದೆ ಹಿಂಗೂ ಕೂಡ ಚುಸ್ತಾ ಇದ್ರು ಅದನ್ನು. ಓಕೆ, 3 ಹತ್ರ ಪಾಯಿಂಟ್ ಇರ್ತಿತ್ತು ಅದಕ್ಕೆ. ಒಂದು ಫ್ರಂಟ್ ಪಾಯಿಂಟ್, ಒಂದು ಲೆಫ್ಟ್ ರೈಟ್, ಬೋತ್ ಸೈಡ್ ಪಾಯಿಂಟ್ ಆ್ಯಂಡ್ ಫ್ರಂಟ್ ಪಾಯಿಂಟ್. ಹೀಗೂ ಚುಸ್ತಾ ಇದ್ರು, ಬ್ಯಾಕ್ ಸೈಡ್ ಆ ಕಡೆ ಈ ಕಡೆ ಚುಸ್ತಾ ಇದ್ರು. ನಮ್ಮ ಕತ್ತಿಗಳು ಹೆಂಗಿರ್ತವೆ, 1 ಸೈಡ್ ಮಾತ್ರ ಇರ್ತದೆ ಶಾರ್ಪ್, 1 ಸೈಡ್ ಮಾತ್ರ ಶಾರ್ಪ್ ಇರ್ತದೆ ಅದು, ಬಟ್ ಈ ಸೈಡ್ ಇರೋದಿಲ್ಲ. ಅವ್ರದ್ದು ಆಗಿರಲ್ಲ, ಅವ್ರ ಕತ್ತಿ ಈ ಥರ ಇರ್ತಾರೆ. ರೋಮನ್ಸ್ನವ್ರ ಕತ್ತಿ ಅವ್ನು ಹಿಡ್ಕೊಂಡ ನೋಡ್ರಿ, 2 ಇಡೀ ಪ್ರಪಂಚವೇ ನಡಗಿಸ್ಬಿಟ್ರಿ ಅವರು ಈ ಕತ್ತಿ ಹಿಡ್ಕೊಂಡು. ಇಡೀ ವರ್ಲ್ಡೇ ಶೇಕ್ ಮಾಡಿ ಹಾಕ್ಬಿಟ್ರು ಅವರು. ಓಕೆ, ಅದಕ್ಕೆ ವಾಕ್ಯ ಹೇಳ್ತಿದೆ, ದೇವರ ವಾಕ್ಯವು ಜೀವಂತವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ ಎಂಬುದಾಗಿ ಇಬ್ರಿಯ 4:12 ಇರುತ್ತೆ. ಓಕೆ, ಆಮೇಲೆ ನೋಡ್ರಿ, ಭೂಮಿ ತನ್ನ ಜನರ ಪಾಪಕ್ಕಾಗಿ ಏನು ಮಾಡ್ತಾ ಇದೆ, ಬಳಲ್ತಾ ಇದೆ. ಸೊ ಅದರಿಂದ ಆ ಕೆಟ್ಟದನ್ನು ಜಯಿಸುವುದಕ್ಕೋಸ್ಕರ ಏನು ಮಾಡಬೇಕು, ನಾವು ದೇವರ ವಾಕ್ಯವನ್ನು ಹಿಡಿದುಕೊಂಡವರಾಗಿ ಮುನ್ನುಗ್ಗುವಂಥವರಾಗಿರ್ತೀವಿ ನಾವು. ಹಲ್ಲೆಲೂಯ. ಇನ್ನೊಂದು 7ನೇದು ಕೂಡ ಒಂದಿದೆ. ಅದು ಯಾವುದಂದ್ರೆ, ಇನ್ನೊಂದು ಪವರ್ಫುಲ್ ಆದಂಥ ಒಂದು ವೆಪನ್ ಯಾವುದಂದ್ರೆ, ಹೋದ್ರಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರಿಗೆ ಏನು ಮಾಡ್ರಿ, ಪ್ರಾರ್ಥಿಸಿರಿ ಎಂಬುದಾಗಿ. ಪವಿತ್ರಾತ್ಮನು ಕೊಡುವ ಇನ್ನೊಂದು ಆಯುಧ ಯಾವುದಂದ್ರೆ, ದಟ್ಸ್ ದ ಪ್ರೇಯರ್. ಸೊ ದೇವರು ಕೊಡುವಂಥ ಸರ್ವಾಯುಧಗಳನ್ನು ಧರಿಸಿರಿ. ವೈ? ಬಿಕಾಸ್ ಯಾಕೆ ಸರ್ವಾಯುಧ ಅಂದರೆ, ಪೇತ್ರ ಬರಿತಾ ಇದ್ದಾನೆ, ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ ಅಷ್ಟೇ. ಓಕೆ, ರೋಮಿಂಗ್, ತಿರುಗ್ತಾ ಇದ್ದಾನೆ, ಆ ಕಡೆ ಕಡೆ ಹುಚ್ಚನ್ ಥರ ತಿರುಗ್ತಾ ಇದ್ದಾನೆ. ಅವನು ಬಿದ್ದು ಹೋಗಿ ತಿರುಗ್ತಾ ಇದ್ದಾನೆ. ಅದಕ್ಕೇನು ಮಾಡ್ರಿ, ಅದು ನೋಡಿ ಗಲಿಬಿಲಿ ಆಗಬೇಡ್ರಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಆಮೇಲೆ ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ನಾನು ನಿಮಗೇನು ಕೊಟ್ಟಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ಸೊ ಅಧಿಕಾರ ಹೊಂದಿದವರಾಗಿಯೂ, ಓಕೆ, ದೇವರ ಬಲದಲ್ಲಿಯೂ ಕರ್ತನನ್ನು ಆತನು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಸೈತಾನನನ್ನು ಎದುರಿಸಿ ನಿಲ್ಲುವುದಕ್ಕೆ ನಾವು ಏನಾಗಿರ್ಬೇಕು, ಯಾವಾಗಲೂ ಶಕ್ತರಾಗಿರ್ರಿ. ಈ ಸರ್ವಾಯುಧಗಳನ್ನು ಧರಿಸಿಕೊಂಡವನಾಗಿ ನಾನು ಸ್ವಸ್ಥ ಚಿತ್ತನಾಗಿಯೂ ಕರ್ತನ ಪಿಶಾಚನ ಎದುರಿಸಿ ನಿಲ್ಲುವುದಕ್ಕೆ ನನಗೆ ಸಹಾಯ ಮಾಡಿದ ನಾವು ಪ್ರಾರ್ಥಿಸೋಣ.